ನಮಸ್ಕಾರ ವೀಕ್ಷಕರೇ, ಇದು ಶಿವಾರಾಧನೆ ಕಾರ್ಯಕ್ರಮ. ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಂದು ಶಿವನ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುವ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪೂಜೆ ಪುನಸ್ಕಾರಗಳು ಶಾಸ್ತ್ರೋಕ್ತವಾಗಿ ಆ ಪಂಚಾಂಗಕ್ಕೆ ಅನುಗುಣವಾಗಿ ನಡೆಯುತ್ತೆ. ಕೇಳ್ಕೊಂಡಿರೋದೆಲ್ಲ ಆಗಿದೆ. ಸೊ ಆಲ್ಮೋಸ್ಟ್ ಮಹದೇಶ್ವರ ಬೆಟ್ಟಕ್ಕೆ ಹೋದಂಗೆ ಆಗಿದೆ. ಒಂದು ಶಕ್ತಿವಂತ ದೇವಸ್ಥಾನ ಇದು. ಮನಸ್ಸಲ್ಲಿ ಏನ್ ಅನ್ಕೊಂಡ್ ಬರ್ತೀವೋ ಆ ಕೆಲಸಗಳೆಲ್ಲ ಆಗ್ತಾ ಇದೆ. ಇಲ್ಲಿ ನಾವು ಯಾವುದೇ ಶಿವನ ದೇವಸ್ಥಾನ ಇರಲಿ, ಅದರ ಇತಿಹಾಸ, ಮಹಿಮೆ, ಪವಾಡ, ಅಲ್ಲಿನ ವಿಶೇಷತೆಗಳು, ಪೂಜೆಗಳು, ಜಾತ್ರಾ ಮಹೋತ್ಸವಗಳು ಏನೇ ಇರಲಿ ಅದರ ಸಂಪೂರ್ಣ ಮಾಹಿತಿಯನ್ನು ನೀಡುವ ಪ್ರಯತ್ನ ಮಾಡುತ್ತೇವೆ. ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರಿನಲ್ಲಿರುವಂತಹ ಒಂದು ಸುಂದರ ಮತ್ತು ಪ್ರಸಿದ್ಧ ಶಿವಾಲಯವನ್ನು ನಿಮಗೆ ತೋರಿಸಲಿದ್ದೇವೆ. ಇಲ್ಲಿನ ಶಿವಾಲಯ ಯಾವುದಕ್ಕೆ ಪ್ರಸಿದ್ಧ, ಇಲ್ಲಿನ ಪವಾಡಗಳೇನು, ಇಲ್ಲಿನ ರಹಸ್ಯಗಳೇನು, ಇಲ್ಲಿನ ನಿಗೂಢಗಳೇನು ಎಂಬುದನ್ನು ಒಂದೊಂದಾಗಿ ತಿಳಿಯೋಣ ಬನ್ನಿ. ಭಾರತ ಅಥವಾ ಪ್ರಪಂಚದ ಯಾವುದೇ ಪ್ರದೇಶದಲ್ಲಿನ ಶಿವಾಲಯ ದೇವಸ್ಥಾನಗಳಲ್ಲಿ ಏನಾದರೂ ಒಂದು ವಿಶೇಷತೆಗಳನ್ನು, ರಹಸ್ಯಗಳನ್ನು ಅಥವಾ ಸ್ಥಳ ಮಹಿಮೆಗಳನ್ನು ಪುರಾಣಕ್ಕೆ ಸಂಬಂಧಿಸಿದ ಕಥೆಗಳಿಗೆ ಹೋಲುವ, ಅದನ್ನು ದೃಢೀಕರಿಸುವ ಶಿವಶಕ್ತಿ ಕೇಂದ್ರಿತ ಪ್ರದೇಶಗಳೇ ಆಗಿರುತ್ತವೆ. ಒಂದು ರೀತಿಯಲ್ಲಿ ಶಿವನ ದೇವಸ್ಥಾನಗಳು ನಮ್ಮ ದೇಶದ ಪುರಾಣ ಆಸ್ತಿಪಾಸ್ತಿಗಳಲ್ಲಿ ಒಂದು. ಇಲ್ಲಿ ಶಿವನ ಮಹಿಮೆ ಅಪಾರವಾಗಿರುತ್ತದೆ. ಆ ಈಶ್ವರ ಕೆಲವೊಂದು ಸ್ಥಳಗಳಲ್ಲಿ ಸಂಚಾರವೂ ಮಾಡಿರಬಹುದು. ಅಂತಹ ಪ್ರದೇಶಗಳು ಅತ್ಯಂತ ಪೂಜನೀಯ ಮತ್ತು ಅಲ್ಲಿ ಶಿವಶಕ್ತಿ ಕೇಂದ್ರ ಇರುತ್ತದೆ. ಹೀಗೆ ಸಾವಿರಾರು ದೇವಸ್ಥಾನಗಳನ್ನು ನಾವು ನೋಡಬಹುದು. ಇಂತಹದೇ ಒಂದು ವಿಶಿಷ್ಟ ದೇವಸ್ಥಾನವನ್ನು ಇಂದು ನಾವು ನಿಮಗೆ ತೋರಿಸಲಿದ್ದೇವೆ. ಅದು ಎಲ್ಲಿದೆ ಗೊತ್ತಾ? ಬೆಂಗಳೂರಿನ ಬಿಟಿಎಂ ಬಡಾವಣೆಯ 2ನೇ ಹಂತದ 16ನೇ ಮುಖ್ಯ ರಸ್ತೆಯಲ್ಲಿರುವಂತಹ ಶ್ರೀ ಮಲೈ ಮಹದೇಶ್ವರ ದೇವಾಲಯ. ಇನ್ನು ಚಾಮರಾಜನಗರದಲ್ಲಿರುವಂತಹ ಮಲೈ ಮಹದೇಶ್ವರ ದೇವಸ್ಥಾನ ದಟ್ಟವಾದ ಪೂರ್ವಘಟ್ಟಗಳ ಕಾಡುಗಳ ನಡುವೆ ನೆಲೆಗೊಂಡಿರುವ ಒಂದು ಪ್ರಮುಖ ತೀರ್ಥಯಾತ್ರಾ ಕೇಂದ್ರ. ಇದು ಶ್ರೀ ಮಲೈ ಮಹದೇಶ್ವರ ದೇವರಿಗೆ ಸಮರ್ಪಿತವಾದ ಪ್ರಾಚೀನ ನೆಲೆಯಾಗಿದೆ. ಈ ಸ್ಥಳವು 6 ಶತಮಾನಗಳಿಗೂ ಹೆಚ್ಚು ಕಾಲ ಇತಿಹಾಸವನ್ನು ಹೊಂದಿದೆ ಮತ್ತು ಪ್ರಮುಖ ವನ್ಯಜೀವಿ ಅಭಯಾರಣ್ಯದ ನಡುವೆ ಇರುವ ಪವಿತ್ರ ದೇವಾಲಯವೂ ಆಗಿದೆ. 15ನೇ ಶತಮಾನದಲ್ಲಿನ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಅವರೊಂದಿಗೆ ಸಂಬಂಧ ಹೊಂದಿದೆ. ಇವರು ಈ ಪ್ರದೇಶದಲ್ಲಿ ಪವಾಡಗಳನ್ನು ಮಾಡಿದ್ದರು ಎಂದು ನಂಬಲಾಗಿದೆ. ಚಾಮರಾಜನಗರದಲ್ಲಿರುವ ಮಲೈ ಮಹದೇಶ್ವರ ದೇವಸ್ಥಾನ ಅತ್ಯಂತ ಪವಿತ್ರ ಮತ್ತು ಮಹಿಮಾನ್ವಿತ ದೇವಸ್ಥಾನಗಳ ಹಾಗೆಯೇ ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿರುವ ದೇವಸ್ಥಾನವೂ ಸಹ ಶಿವನ ಆವಾಹನೆಯ ಸ್ಥಳವಾಗಿದೆ. ಇದು ಇಲ್ಲಿನ ಬಹುಪಾಲು ಜನರ ನಂಬಿಕೆಯಾಗಿದೆ. ಇಲ್ಲಿಗೆ ಬಂದರೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋದಂತೆ ಅನಿಸುತ್ತದೆ ಎಂದು ಭಕ್ತರ ನಂಬಿಕೆಯಾಗಿದೆ. ಕಳೆದ 25 ವರ್ಷಗಳಿಂದ ಇದೇ ಮಲೈ ಮಹದೇಶ್ವರ ದೇವಸ್ಥಾನಕ್ಕೆ ಬರುತ್ತಿರುವ ಈ ವ್ಯಕ್ತಿ ಮಾತು ಕೇಳಿ ಇಲ್ಲಿ ಪರಶಿವನು ತನ್ನ ಭಕ್ತರನ್ನು ಹೇಗೆ ಕಾಪಾಡುತ್ತಿದ್ದಾನೆ, ಭಕ್ತಿಯಿಂದ ಕೇಳಿಕೊಳ್ಳುವ ಅವರ ಕೋರಿಕೆಗಳನ್ನು ನೆರವೇರಿಸುತ್ತಿದ್ದಾನಂತೆ. ಇದಲ್ಲದೆ ಇಲ್ಲಿಗೆ ಬರುವ ಎಲ್ಲರೂ ಹೇಳುವುದು, ಇದು ಮಲೈ ಮಹದೇಶ್ವರನ ದೇವಸ್ಥಾನದ ರೀತಿಯಲ್ಲೇ ಎಲ್ಲ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಎಂದು. ಇದು ನಾವು ನೋಡಿದ್ರೆ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಹೋದಂಗೆ ಆಗುತ್ತೆ. ಆ್ಯಕ್ಚುಲಿ ಅಷ್ಟೊಂದು ಪವರ್ಫುಲ್ ಆಗಿದೆ. ನಾವು ಪ್ರತಿ ಸೋಮವಾರ ಬರ್ತೀವಿ. ಇಲ್ಲಿ ಪೂಜೆಗಳೆಲ್ಲ ಪೂಜೆ ಕರೆಕ್ಟಾಗಿ ಮಾಡ್ತಾರೆ. ಬೆಳಗ್ಗೆ ಆಮೇಲೆ ಸಾಯಂಕಾಲ ಪೂಜೆ ಇರುತ್ತೆ, ರುದ್ರಾಭಿಷೇಕ ಮಾಡ್ತಾರೆ, ಪ್ರದೋಷ ಪೂಜೆ ಮಾಡ್ತಾರೆ, ಆಮೇಲೆ ಗಣೇಶ ಚತುರ್ಥಿ, ಸಂಕಷ್ಟಿ ಎಲ್ಲ ಮಾಡ್ತಾರೆ. ಸೊ ನಮಗೆ ದೇವಸ್ಥಾನ ಅಂದರೆ ತುಂಬ ಪ್ರೀತಿ ಮತ್ತು ಭಕ್ತಿ ಆ್ಯಕ್ಚುಲಿ. ಸೊ ನಾವು ಕೇಳ್ಕೊಂಡಿರೋದೆಲ್ಲ ಆಗಿದೆ. ಸೊ ಆಲ್ಮೋಸ್ಟ್ ಮಹದೇಶ್ವರ ಬೆಟ್ಟಕ್ಕೆ ಹೋದಂಗೆ ಆಗುತ್ತೆ. ಇವರಷ್ಟೇ ಅಲ್ಲ, ಇದೇ ದೇವಸ್ಥಾನಕ್ಕೆ ಕಳೆದ 15 ವರ್ಷಗಳಿಂದ ಬರುತ್ತಿರುವ ವ್ಯಕ್ತಿಯೊಬ್ಬರು ಸಹ ಹೇಳುತ್ತಿರುವುದು ಇದೇ ಮಾತನ್ನು. ಈ ಮಲೈ ಮಹದೇಶ್ವರ ದೇವಸ್ಥಾನ ತುಂಬಾನೇ ಪವರ್ಫುಲ್. ಇಲ್ಲಿಗೆ ಬಂದವರು ಯಾರು ಬರೀ ಕೈಯಲ್ಲಿ ನಿರಾಸೆಯಿಂದ ಹೋಗುವುದಿಲ್ಲ. ಇಲ್ಲಿನ ಪರಶಿವ ಎಲ್ಲರನ್ನೂ ಕಾಪಾಡುತ್ತಾನೆ, ಭಕ್ತರ ಸಮಸ್ಯೆಗಳನ್ನು ಆಲಿಸುತ್ತಾನೆ, ಏನೇ ಕೇಳಿಕೊಂಡರೂ ಸಹ ಆ ಮಹಾದೇವ ನೆರವೇರಿಸುತ್ತಾನಂತೆ. 15 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾನೆ ಇದೆ. ತುಂಬ ಪುರಾತನವಾದದ್ದು. ಏನೋ ಮಹದೇಶ್ವರನ ಬೆಟ್ಟಕ್ಕೆ ಹೋದಷ್ಟು ಸಂತೋಷ ಆಗುತ್ತೆ. ಮಹದೇಶ್ವರನ ದರ್ಶನ ಇಲ್ಲೂ ಅದೇ ಥರನೇ ಆಗ್ತಿದೆ. ಹಾಗೆ ನಮ್ಮ ಅರ್ಚಕರು ತುಂಬ ಎಲ್ಲದಕ್ಕೂ ಕೋಆಪ್ರೇಟ್ ಮಾಡ್ಕೊಂಡು ಎಲ್ಲರ ಹತ್ರ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾರೆ. ಒಂದು ಶಕ್ತಿವಂತ ದೇವಸ್ಥಾನ ಇದು. ನಮಗೂ ಏನು ಮನಸ್ಸಲ್ಲಿ ಏನು ಅನ್ಕೊಂಬರ್ತೀವೋ ಆ ಕೆಲಸಗಳೆಲ್ಲ ಆಗ್ತಾ ಇದೆ. ಇನ್ನೂ ಹಾಗೆ ಆಗಲಿ. ಇನ್ನು ದೇವಸ್ಥಾನದ ಬಗ್ಗೆ ಜನಗಳಿಗೆ ಎಲ್ರಿಗೂ ಗೊತ್ತಾಗಿ
ಜನರು ಎಲ್ಲರೂ ಬರುವಂಗಾಗಲಿ. ಇಲ್ಲಿಗೆ ಬರುವ ಪ್ರತಿಯೊಬ್ಬರು ಸಹ ಶಿವನಲ್ಲಿ ಭಕ್ತಿಯನ್ನು ಕಂಡುಕೊಂಡಿದ್ದಾರೆ, ಶಿವನ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದ್ದಾರೆ ಮತ್ತು ತಾವೇನಾದರೂ ತಪ್ಪು ಮಾಡಿದರೆ ಶಿವ ಶಿಕ್ಷಿಸುತ್ತಾನೆ ಎನ್ನುವ ಭಯವೂ ಇದೆ. ಆದರೆ ಇಲ್ಲಿ ಬಂದರೆ ಎಲ್ಲವೂ ಸಾಧ್ಯವಾಗುತ್ತದೆ, ತಾವು ಅಂದುಕೊಂಡಿದ್ದು ನೆರವೇರುತ್ತದೆ ಎಂಬ ಬಹಳ ಗಟ್ಟಿ ನಂಬಿಕೆಯಂತೂ ಇದೆ. ಇದನ್ನು ನಂಬಿಕೊಂಡೇ ಇಲ್ಲಿಗೆ ನೂರಾರು ಜನರು ಬರುತ್ತಾರಂತೆ. ದೇವಸ್ಥಾನಕ್ಕೆ ಬಂದಿರುವ ಇನ್ನೊಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಮಾತನಾಡಿದ್ದು ಏನು ಹೇಳಿದ್ದಾರೆ ಕೇಳಿ. 5 ವರ್ಷದಿಂದ ನಾನು ದೇವಸ್ಥಾನಕ್ಕೆ ಕಂಟಿನ್ಯೂ ರೆಗ್ಯುಲರ್ ಬರ್ತಾ ಇರ್ತೀನಿ. ವಾರ ಸೋಮವಾರ ಚೆನ್ನಾಗಿ ನಡೀತಾ ಇರ್ತದೆ. ಈ ಕಾರ್ತಿಕ್ ಮಾಸದಲ್ಲಿ ಡೈಲಿ ಬರ್ತೀವಿ, ಡೈಲಿ ದೀಪ ಹಚ್ಚಿ ಕೆಲಸ ಇದು ಮಾಡ್ತೀವಿ. ನಮಗೆ ಒಳ್ಳೇದಾಗ್ತಾ ಇದೆ ದೇವರಿಂದ. ಪುರೋಹಿತರು ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಚೆನ್ನಾಗಿ ನೋಡ್ತೀವಿ. ಎಲ್ಲ ಫ್ಯಾಮಿಲಿಯಿಂದ ಎಲ್ಲ ಬಂದು ಎಲ್ಲ ಭಕ್ತಾದಿಗಳೆಲ್ಲ ಬಂದು ಬರ್ತಾ ಇರ್ತಾರೆ. ತುಂಬ ಜನ ಬರ್ತಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇನ್ನು ದೇವಸ್ಥಾನದ ವಿಚಾರಕ್ಕೆ ಬಂದರೆ ದೇವಸ್ಥಾನ ಚಿಕ್ಕದಾದರೂ ಬಹಳ ವ್ಯವಸ್ಥಿತ ಮತ್ತು ಉತ್ತಮ ವಾಸ್ತುಶಿಲ್ಪವನ್ನು ಹೊಂದಿದೆ. ಗರ್ಭಗುಡಿಯ ಮೇಲೆ ದೊಡ್ಡದಾದ ಗೋಪುರ ಇದೆ. ಗೋಪುರದ ಮೇಲೆ ವಿವಿಧ ದೇವರುಗಳ ಶಿಲ್ಪಿಗಳನ್ನು ಕೆತ್ತಲಾಗಿದೆ. ಹುಲಿಯ ಮೇಲೆ ಶಿವನು ಕುಳಿತುಕೊಂಡಿರುವ ಮಲೆ ಮಹದೇಶ್ವರ ವಿಗ್ರಹವನ್ನು ನೆನಪಿಸುತ್ತದೆ. ದೇವಸ್ಥಾನದ ಒಳಾಂಗಣದಲ್ಲಿ ಮಹಾಗಣಪತಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಆದಿತ್ಯಾದಿ ನವಗ್ರಹ ಸಮೇತ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಗಳು ನೆಲೆಸಿದ್ದಾರೆ. ಗರ್ಭಗುಡಿಯಲ್ಲಿರುವ ಶಿವಲಿಂಗ ನೋಡಲು ಬಹಳ ಖುಷಿ, ಮನಸ್ಸಿಗೆ ನೆಮ್ಮದಿ. ನಮ್ಮನ್ನು ಕಾಪಾಡಲು ನೀನಿದ್ದೀಯಾ ಎನ್ನುವ ಭಾವನೆ ಬರುತ್ತದೆ. ಶಿವಲಿಂಗವಂತೂ ಅದ್ಭುತವಾಗಿದೆ. ಇದಕ್ಕೆ ಪ್ರತಿದಿನ ಪೂಜೆಗಳು ನಡೆಯುತ್ತವೆ. ಆದರೂ ಸೋಮವಾರದಂದು ಲಿಂಗಕ್ಕೆ ಹಾಲು, ಮೊಸರು, ಹಣ್ಣುಗಳು ಹಾಗೂ ಇನ್ನಿತರ ಅಭಿಷೇಕಗಳು ನಡೆಯುತ್ತವೆ. ಇವನ್ನೆಲ್ಲ ಕಣ್ತುಂಬಿಕೊಳ್ಳುವುದೇ ಒಂದು ಧನ್ಯತಾ ಭಾವವನ್ನು ನಮ್ಮಲ್ಲಿ ಮೂಡಿಸುತ್ತದೆ. ಇದೆಲ್ಲವೂ ನಡೆಯುವ ಹೊತ್ತಿಗೆ ದೇವಸ್ಥಾನದ ವಾತಾವರಣವೇ ಪಾಸಿಟಿವ್ ಎನರ್ಜಿ ಹಾಗೂ ಪಾಸಿಟಿವ್ ವೈಬ್ನೊಂದಿಗೆ ತುಂಬಿ ಹೋಗಿರುತ್ತದೆ. ಅಂದು ದರ್ಶನ ಮಾಡಿದರಂತೂ ಪುಣ್ಯ ಮತ್ತಷ್ಟು ಸೇರಿ ಬರಬಹುದೇನೋ. ನಂತರದಲ್ಲಿ ಶಿವನಿಗೆ ರುದ್ರಾಭಿಷೇಕ ಸಮೇತ ಲಿಂಗ ಪೂಜೆ ನೆರವೇರುತ್ತದೆ. ಇದೆಲ್ಲದರ ನಂತರ ಶಿವನಿಗೆ ನಡೆಯುವ ಅಲಂಕಾರವಂತೂ ಇನ್ನೂ ಅದ್ಭುತವಾಗಿರುತ್ತದೆ. ಹೂವಿನ ಅಲಂಕಾರದಲ್ಲಿ ಶಿವನು ಶ್ರೀ ಮಲೆ ಮಹದೇಶ್ವರ ಸ್ವರೂಪನಾಗಿ ಬದಲಾಗಿರುತ್ತಾನೆ. ಹೀಗಾಗಿ ಎಲ್ಲರೂ ಹೇಳುವುದು, ಇಲ್ಲಿಗೆ ಬಂದರೆ ಆ ಮಲೆ ಮಹದೇಶ್ವರನನ್ನು ದರ್ಶಿಸಿದಷ್ಟೇ ಪುಣ್ಯ ಎಂದು ಹೇಳುತ್ತಾರೆ. ಇಲ್ಲಿಗೆ ಬಂದಿದ್ದ ವಿಶೇಷ ಚೇತನರೊಬ್ಬರು ನಮ್ಮೊಂದಿಗೆ ಮಾತನಾಡಿದ್ದು, ದೇವಸ್ಥಾನದಲ್ಲಿ ನಡೆಯುವ ಪೂಜೆಗಳು, ಹೋಮಗಳು ಎಲ್ಲವೂ ಶಾಸ್ತ್ರೋಕ್ತವಾಗಿ ಸಮಯಕ್ಕೆ ಸರಿಯಾಗಿ ಮಾಡಲಾಗುತ್ತದೆ. ತಮ್ಮನ್ನು ಸಹ ತಮ್ಮ ಆತ್ಮದ ಕಣ್ಣಿನಿಂದ ಪರಶಿವನು ನಡೆಸುತ್ತಿದ್ದಾನೆ ಎಂದು ಧನ್ಯತಾ ಭಾವವನ್ನು ಕೂಡ ಇವರು ಹೊಂದಿದ್ದಾರೆ. ಪ್ರತಿ ತಿಂಗಳು ಕೂಡ ಪ್ರದೋಷ ಪೂಜೆ ನಡೀತಾನೆ ಇರ್ತಿಲ್ಲಿ. ಮತ್ತು ಒಂದು ವಿಶೇಷ ಏನಂದರೆ ಶಿವರಾತ್ರಿ ಟೈಮಲ್ಲಿ ಭಾಳ ವಿಶೇಷ ನಡೆಯುತ್ತಿಲ್ಲಿ. ಮತ್ತು ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಶಾಸ್ತ್ರೋಕ್ತವಾಗಿ ಆ ಪಂಚಾಂಗಕ್ಕೆ ಅನುಗುಣವಾಗಿ ನಡೆಯುತ್ತೆ. ಏನು ಬೇಕಾಗುತ್ತೆ, ನಂಬಿಕೆ ಅಷ್ಟೇ ಬೇಕಾಗಿರೋದು. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರು ನಿಮ್ಮ ಶಕ್ತಿಯಾನುಸಾರ ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಹೋಗಬೇಕು ಅಂತೇಳಿ ಈ ದೇವಸ್ಥಾನ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಇನ್ನು ಇಲ್ಲಿಯೇ ಹಲವು ವರ್ಷಗಳಿಂದ ಪೂಜೆಗಳನ್ನು ಮಾಡಿಕೊಂಡು ಬಂದಿರುವ ಅರ್ಚಕರು ದೇವಸ್ಥಾನದ ಬಗ್ಗೆ ಮಾತನಾಡಿದ್ದು, ಇಲ್ಲಿಗೆ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಆ ಭಗವಂತ ನೆರವೇರಿಸಿಯೇ ತೀರುತ್ತಾನಂತೆ. ಮಲೆ ಮಹದೇಶ್ವರ ಸ್ವಾಮಿಯು ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಬಂದು ಇಲ್ಲಿ ತುಂಬ ಪ್ರಸಿದ್ಧಿಯಾಗಿ, ತುಂಬ ವಿಶೇಷವಾಗಿ ಪೂಜಾ ಅಭಿಷೇಕಗಳಿಂದ ತುಂಬ ಚೆನ್ನಾಗಿ ಪೂಜೆ ನೆರವೇರಿಸ್ತಾ ಇದ್ದೀವಿ. ಇಲ್ಲಿ ಕಾರ್ತೀಕ ಮಾಸ, ಮಹಾಶಿವರಾತ್ರಿ ಹಾಗೂ ಪ್ರತಿ ವರ್ಷವೂ 15 ದಿವಸಕ್ಕೊಮ್ಮೆ ಬರ್ತಕ್ಕಂತಹ ಮಹಾಪ್ರದೋಷ ಪೂಜೆ ಕೂಡ ತುಂಬ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೀವಿ. ಜೊತೆಯಲ್ಲಿ ಮಹಾಗಣಪತಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ಆದಿತ್ಯಾದಿ ನವಗ್ರಹಗಳ ಸಮೇತವಾಗಿ ಇಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯು ನೆಲೆಸಿರ್ತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರಿನಲ್ಲೇ ನೆಲೆಸಿರುವಂತಹ ಮಲೆ ಮಹದೇಶ್ವರನನ್ನು ನೀವು ಸಹ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಹಾದೇವನ ಅನುಗ್ರಹಕ್ಕೆ ಪಾತ್ರರಾಗಿ. ಧನ್ಯವಾದಗಳು. ಇದೇ ರೀತಿ ನಿಮ್ಮ ಊರು ಗ್ರಾಮಗಳಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ, ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ಮೊಬೈಲ್ ಸಂಖ್ಯೆ 7411372355.